ಶೇಷಗಿರಿಯವರು ಇಂದಿನ ನಮಗೆ ಕಲಿಸುವ ಯೋಗಾಸನಗಳನ್ನ ಅಭ್ಯಾಸಿಸೋಣ, ಚೀತುಹಾರಿ ಜೀವನ ನಡೆಸೋಣ. ಈಗ ಯೋಗಾಸನಗಳನ್ನ ಕಲಿಯೋಣ ಇಂದಿನ ಯೋಗದಲ್ಲಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿದಿನದ ಯೋಗದ ಅಭ್ಯಾಸ ಮಹಿಳೆಯರಿಗೆ ಉತ್ತಮ ಶಿಕ್ಷಣವನ್ನು ತರುವಲ್ಲಿ ಸಹಕಾರಿಯಾಗುತ್ತದೆ. ಮಹಿಳೆಯರಿಗೆ ಶಿಕ್ಷಣ ಅತ್ಯಗತ್ಯ. ಮಹಿಳೆಯನ್ನ ಪ್ರಪಂಚದ ಪ್ರಪ್ರಥಮ ಶಿಕ್ಷಕಿ ಎಂದು ಕರೆಯಲಾಗಿದೆ. ನಾವು ಮಾತನಾಡ್ತಾ ಇದ್ದೇವೆ, ನೀವು ನೋಡುತ್ತಿದ್ದೀರಾ. ಇದಕ್ಕೆಲ್ಲ ಕಾರಣ ಮಹಿಳೆ, ಪ್ರಪ್ರಥಮ ಶಿಕ್ಷಕಿ. ಆಕೆ ಉತ್ತಮವಾದಂತ ಜ್ಞಾನವನ್ನು ಪಡೆದಿದ್ದೆ ಆದಲ್ಲಿ ಇಡೀ ದೇಶವೇ ಒಂದು ವಿಶಿಷ್ಟವಾದಂತ ಜ್ಞಾನವನ್ನ ಪಡೆದಂತೆ. ಅಂದರೆ ಆಕೆಗೆ ಶಿಕ್ಷಣ ಅತ್ಯಗತ್ಯ. ಆ ಶಿಕ್ಷಣ ಅಂದರೆ ಉಸಿರುಗಟ್ಟಿಸ್ತಕ್ಕಂಥ ಒಂದು ಓದುವಿಕೆ ಅಲ್ಲ, ಆಹಾರವನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಕ್ಕಂಥದ್ದು, ಅಂದ್ರೆ ಯಾವ ಆಹಾರವನ್ನ ಮನೆಯ ಮಂದಿಗೆ ಕೊಟ್ಟಾಗ ವಿಶಿಷ್ಟತೆ ಆವೃತವಾಗುತ್ತದೆ, ನಾನು ಯಾವ ರೀತಿ ಕಾಪಾಡ್ಕೊಳ್ತಕ್ಕಂಥದ್ದು, ಈ ಒತ್ತಡಗಳ ಮಧ್ಯೆ ಇತ್ಯಾದಿ ಹಂತಗಳು. ಒಟ್ಟಾರೆ ಆಕೆಗೆ ಶಿಕ್ಷಣ ಅತ್ಯಗತ್ಯ. ಆ ಸಂಪೂರ್ಣ ಶಿಕ್ಷಣವನ್ನ ಪ್ರತಿದಿನದ ಯೋಗದ ಅಭ್ಯಾಸ ವಿಶಿಷ್ಟವಾಗಿ ತಂದುಕೊಡುತ್ತದೆ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಆ ಸಂಪೂರ್ಣ ಶಿಕ್ಷಣವನ್ನ ನಿಮ್ಮದಾಗಿಸಿಕೊಳ್ಳಿ. ಆರೋಗ್ಯಕ್ಕೆ ಸಹಕಾರಿಯಾಗುವ 2 ವಿಶಿಷ್ಟ ಸರಳವಾದ ಆಸನಗಳನ್ನು ನೋಡೋಣ. ಪಾರ್ಶ್ವಭೂನಮನಾಸನ. ನಿಧಾನವಾಗಿ ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ, ಹಸ್ತಗಳು ನೆಲಕ್ಕೆ ಬರಲಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಭಾಗಕ್ಕೆ ಬಾಗಿ ಹಸ್ತಗಳನ್ನ ದೇಹದ ಮುಂಭಾಗಕ್ಕೆ ಅಳವಡಿಸಿರ್ಬೇಕು. ಹಣೆಯನ್ನ ಎಡಮಂಡಿಗೆ ಅಳವಡಿಸಿ, ಸಾಧ್ಯವಾದಲ್ಲಿ ಗದ್ದವನ್ನ ಮಂಡಿಗೆ ಅಳವಡಿಸಿ, ಅಂದ್ರೆ ಎಡಮಂಡಿಗೆ ಅಳವಡಿಸಿರ್ಬೇಕು. ದೀರ್ಘ ಉಸಿರಾಟ ಇರಬೇಕು 60 ಸೆಕೆಂಡ್ಗಳು. ಈ ಆಸನದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಕೈಗಳು ನೇರ ಇರಬೇಕು. ಮೊಣಕೈಯನ್ನ ನೆಲಕ್ಕೆ ಅಳವಡಿಸಬಾರ್ದು, ಮೊಣಕೈ ಮೇಲೆ ಬಂದಿರಬೇಕು. ಹೊಟ್ಟೆಯನ್ನ ತೊಡೆಯ ಮೇಲೆ ಅಳವಡಿಸಿರ್ಬೇಕು. ಹಣೆಯನ್ನ ಮಂಡಿಗೆ ಅಳವಡಿಸಿ, ಸಾಧ್ಯವಾದಲ್ಲಿ ಮಾತ್ರ ಗದ್ದವನ್ನ ಮಂಡಿಗೆ ಅಳವಡಿಸಬೇಕು. ಉಸಿರಾಟ ದೀರ್ಘವಾಗಿ ಇರಬೇಕು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನ ಕೆಳಭಾಗಕ್ಕೆ ತನ್ನಿ. ಕಾಲುಗಳನ್ನ ಮುಂದೆ ಚಾಚಿ ಕೈಗಳನ್ನ ಹಿಂದೆ ಕೊಡಿ, ವಿಶ್ರಾಂತಿಯನ್ನು ಕೊಡಿ. ಹಾಗೆ ವಿರುದ್ಧ ದಿಕ್ಕಿನ ಅಭ್ಯಾಸ. ಕಾಲುಗಳನ್ನು ಮಡಿಚಿ ಕೈಗಳನ್ನು ದೇಹದ ಪಕ್ಕಕ್ಕೆ ಅಳವಡಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನ ತಲೆಯ ಮೇಲ್ಭಾಗಕ್ಕೆ ತನ್ನಿ. ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನ ಬಲಭಾಗಕ್ಕೆ ಬಾಗಿಸಿ, ಹಸ್ತಗಳನ್ನ ದೇಹದ ಮುಂಭಾಗಕ್ಕೆ ಅಳವಡಿಸಿ, ಗದ್ದವನ್ನ ಎಡಮಂಡಿಗೆ ಅಳವಡಿಸಿ, ದೀರ್ಘ ಉಸಿರಾಟ ಇರಲಿ 60 ಸೆಕೆಂಡ್ಗಳು. ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ಸ್ತ್ರೀಯರ ಆಂತರಿಕ ತೊಂದರೆಗಳು ದೂರವಾಗ್ತವೆ. ಅಂದರೆ ಬೆಳಕು ಹೋಗುವಿಕೆ, ಸದಾಕಾಲದ ಅತಿಸ್ರಾವ, ಹೊಟ್ಟೆಯ ನೋವು, ಬೆನ್ನಿನ ಹಿಡಿತ, ಮನಸ್ಸಿನ ವಿಪರೀತ ಚಂಚಲತೆ ಇತ್ಯಾದಿ ತೊಂದರೆಗಳು ದೂರವಾಗ್ತವೆ. ಅಂದ್ರೆ ಆಂತರಿಕ ತೊಂದರೆಗಳು, ಅದರ ಜೊತೆಗೆ ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಮಾನಸಿಕ ತೊಂದರೆಗಳು ದೂರವಾಗ್ತವೆ ಅಂತಕ್ಕಂಥದ್ದು ಮುಖ್ಯ ಅಂಶ. ಸೊಂಟದ ಭಾಗದ ಅತಿ ಕೊಬ್ಬಿನ ಅಂಶವೂ ಸಹ ಈ ಆಸನದಿಂದ ಕರಗುತ್ತದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಕೈಗಳು ಭುಜಕ್ಕೆ ನೇರವಾಗಿ ಬರಲಿ. ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನ ಪಕ್ಕದ ನೇರದಲ್ಲಿ ಕೆಳಭಾಗಕ್ಕೆ ತನ್ನಿ. ಕಾಲುಗಳನ್ನ ಮುಂದೆ ಚಾಚಿ ಕೈಗಳನ್ನ ಹಿಂದೆ ಅಳವಡಿಸಿ ತಲೆಯನ್ನು ಹಿಂದೆ ತಂದು ವಿಶ್ರಾಂತಿಯನ್ನು ಕೊಡಿ. ದಂಡಾಸನದ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಮಡಚಿ ಮುಂದಿನ ಆಸನ ಪರಿವೃತ್ತ ಸುಖಾಸನ 2ನೇ ಭಾಗ. ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ. ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ. ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಕುತ್ತಿಗೆ ಹಿಂಭಾಗಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಎಡಭಾಗಕ್ಕೆ ತಿರುಗಿಸಿ ಬಲ ಮೊಣಕೈಯನ್ನು ಎಡಮಂಡಿಗೆ ಸೇರಿಸಿ ದೀರ್ಘ ಉಸಿರಾಟ ಇರಲಿ.
60 ಸೆಕೆಂಡ್ಗಳು. ಈ ಆಸನವನ್ನ ಅಭ್ಯಾಸ ಮಾಡುವಾಗ ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶದಲ್ಲಿ ಸೊಂಟವನ್ನು ಮೇಲೆ ತರಬಾರ್ದು. ಈ ರೀತಿ ಸೊಂಟವನ್ನು ಮೇಲೆ ತಂದು ಮೊಣಕೈಯನ್ನು ಮಂಡಿಗೆ ಸೇರಿಸಬಾರ್ದು. ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ಇಷ್ಟೇ ಅಭ್ಯಾಸ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತೆ ತಲೆಯನ್ನ ಎಡಬಾಕಿ ತಿರುಗಿಸಿರ್ಬೇಕು, ಮುಖ್ಯವಾದಂತ ಅಂಶ. ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ದೊರೆಯತಕ್ಕಂಥ ಬಹಳ ಮುಖ್ಯ ಪ್ರಯೋಜನಗಳು ಒಂದಲ್ಲಿ ಹೃದಯದ ತೊಂದರೆಗಳು ಬರೋದಿಲ್ಲ. ಅಂದ್ರೆ ವಾಲ್ ಬ್ಲಾಕ್ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಇತ್ಯಾದಿ ತೊಂದರೆಗಳು ಬರೋದಿಲ್ಲ. ಆ ರೀತಿಯ ಬ್ಲಾಕೇಜಸ್ ಇದ್ದರೂ ಸಹ ಅವುಗಳನ್ನ ದೂರಗೊಳಿಸುವಲ್ಲಿ, ಅಂದ್ರೆ 50% ಕೆಳಭಾಗದಲ್ಲಿ ಇದ್ದಲ್ಲಿ ಅವುಗಳನ್ನ ಕರಗಿಸುವಲ್ಲಿ ಈ ಆಸನ ವಿಶಿಷ್ಟವಾಗಿ ಸಹಕಾರಿಯಾಗುತ್ತದೆ. ಓಪನ್ ಹಾರ್ಟ್ ಸರ್ಜರಿ ಆಗಿರ್ತಕ್ಕಂಥವ್ರು ಈ ಆಸನವನ್ನು ಅಭ್ಯಾಸ ಮಾಡಬಾರ್ದು. ಉಸಿರನ್ನ ತೆಗೆದುಕೊಳ್ಳುತ್ತ ನಿಧಾನವಾಗಿ ಮೇಲೆ ಬನ್ನಿ. ಕೈಗಳನ್ನ ಪಕ್ಕದ ನೇರದಲ್ಲಿ ಚಾಚಿ ಉಸಿರನ್ನ ಹೊರಗಡೆ ಬಿಡುತ್ತಾ ಕೈಗಳನ್ನ ಕೆಳಭಾಗಕ್ಕೆ ತನ್ನಿ. ಕಾಲುಗಳನ್ನು ಮುಂದೆ ಚಾಚಿ ಕೈಗಳನ್ನ ಹಿಂದೆ ಅಳವಡಿಸಿ ವಿಶ್ರಾಂತಿಯನ್ನು ಕೊಡಿ. ದಂಡಾಸನದ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಮಡಚಿ ಕೈಗಳನ್ನು ಭುಜಕ್ಕೆ ನೇರವಾಗಿ ತನ್ನಿ. ಪಕ್ಕದ ನೇರದಲ್ಲಿ ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಕುತ್ತಿಗೆ ಹಿಂಬಾಕಿ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನ ಬಲಬಾಕಿ ತಿರುಗಿಸಿ ಎಡ ಮಂಡಿಗೆ ಬಲ ಮೊಣಕೈಯನ್ನ ಸೇರಿಸಿ ದೀರ್ಘವಾಗಿ ಉಸಿರಾಡಬೇಕು. 60 ಸೆಕೆಂಡ್ಗಳು. ಈ ಆಸನದಿಂದ ಹೃದಯದ ತೊಂದರೆಗಳು ಬರುವುದಿಲ್ಲ. ಇದು ಒಂದು ಬಹಳ ಮುಖ್ಯವಾದಂತ ಪ್ರಯೋಜನ. ಇತರ ಪ್ರಯೋಜನಗಳಲ್ಲಿ ಭುಜದ ಹಿಂಭಾಗದ ಅಂದ್ರೆ ಹಿಂಭಾಗದ ಸದಾಕಾಲದ ಹಿಡಿತ ಮತ್ತೆ ನೋವನ್ನು ದೂರ ಮಾಡುವಲ್ಲಿ ಈ ಆಸನ ವಿಶಿಷ್ಟವಾಗಿ ಸಹಕಾರಿಯಾಗುತ್ತದೆ. ಸದಾಕಾಲದಲ್ಲಿ ಅಂದ್ರೆ ಹಲವಾರು ತಿಂಗಳುಗಳಿಂದ ನೋವು ಉಳಿದಿದೆ ಅಂತಕ್ಕಂಥವ್ರು ಈ ಆಸನವನ್ನ ಅಭ್ಯಾಸ ಮಾಡುವುದರಿಂದ ದೂರ ಮಾಡಿಕೊಳ್ಳಬಹುದು. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಕೈಗಳನ್ನ ಪಕ್ಕಕ್ಕೆ ಚಾಚಿ ಕೈಗಳನ್ನು ನಿಧಾನವಾಗಿ ಕೆಳಭಾಗಕ್ಕೆ ತನ್ನಿ. ಕೈಗಳನ್ನು ಮುಂದೆ ತನ್ನಿ. ಮಂಡಿಯ ಮೇಲೆ ವಿಶ್ರಾಂತಿಯನ್ನು ಕೊಡಿ. ಆರೋಗ್ಯವಾಣಿ ಹಲವಾರು ಮಂದಿ ಕರೆಗಳನ್ನು ಮಾಡಿ ಕೇಳಿರ್ತಕ್ಕಂಥ ಪ್ರಶ್ನೆ, ನನಗೆ ತುಂಬಾ ಕೆಟ್ಟ ಆಲೋಚನೆಗಳು ಬರುತ್ತಿವೆ, ಏನು ಮಾಡುವುದು ಗೊತ್ತಿಲ್ಲ, ದಯವಿಟ್ಟು ಅದರ ಮಾರ್ಗವನ್ನ ತಿಳಿಸಿ. ಕೆಟ್ಟ ಆಲೋಚನೆಗಳು ಅದು ಸಹಜವಾಗಿರ್ತಕ್ಕಂಥವು. ಅವುಗಳನ್ನು ದೂರ ಮಾಡಬೇಕಾದಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂತ ಕಾರ್ಯ ಅಂದರೆ ಸದಾ ಕಾಲದಲ್ಲಿ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು ಒಂದನೇದು. ಎರಡನೇದು 20 ರಿಂದ 30 ನಿಮಿಷಗಳ ಕಾಲ ಧ್ಯಾನದಲ್ಲಿ ತೊಡಗ್ತಕ್ಕಂಥದ್ದು. ಮತ್ತೆ ಕೆಟ್ಟ ಆಲೋಚನೆಗಳನ್ನ ಬಲವಂತವಾಗಿ ತೆಗೆಯುವ ಪ್ರಯತ್ನಕ್ಕೆ ಹೋಗಬಾರ್ದು, ಅದು ನಿಮ್ಮಿಂದ ಸಾಧ್ಯವಿಲ್ಲ. ತೆಗೆಯುವ ಬದಲು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗದಾಗ ಆ ಒಳ್ಳೆಯ ಆಲೋಚನೆಗಳು ಕೆಟ್ಟ ಆಲೋಚನೆಗಳನ್ನ ದೂರ ಮಾಡ್ತವೆ. ಅಂದ್ರೆ ಒಂದು ಹಳ್ಳದಲ್ಲಿ ನೀರು ನಿಂತಿದೆ, ಆ ನೀರನ್ನ ಸಂಪೂರ್ಣವಾಗಿ ತಕ್ಷಣದಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಹೊಸ ನೀರನ್ನ ಹಾಕಿದಾಗ ಅರಿವಿಲ್ಲದೆ ಆ ಹಳೆಯ ನೀರು ದೂರವಾಗುತ್ತೆ. ಆ ರೀತಿಯಲ್ಲಿ ಕೆಟ್ಟ ಆಲೋಚನೆಗಳು ಅರಿವಿಲ್ಲದೆ ದೂರವಾಗ್ತವೆ. ಧ್ಯಾನವನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಅತ್ಯಗತ್ಯ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಈ ನಿಯಮಗಳನ್ನ ಅನುಸರಿಸಿ ವಿಶಿಷ್ಟತೆಯನ್ನ ಜೀವನದಲ್ಲಿ ಕಾಣಿ. ನಮಸ್ಕಾರ.